ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ವಿಡಿಯೋನ ನಾನು ಮೊನ್ನೆನೇ ಹಾಕಬೇಕಿತ್ತು, ಎಲ್ಲ ರೆಡಿ ಆಗಿತ್ತು, ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಈ ಫ್ಯಾಮಿಲಿ ರೌಂಡ್ ಇತ್ತು ಈ ವೀಕು, ಆಮೇಲೆ ನನ್ನ ಕೆಲವು ಬ್ಯುಸಿ ಶೆಡ್ಯೂಲಿಂದ ನನಗೆ ಹಾಕೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ, ಯಾರು ಬೈಕೋಬೇಡಿ. ಸದ್ಯದಲ್ಲಿ ನಮ್ಮ ಫ್ಯಾಮಿಲಿ ರೌಂಡ್ ಬ್ಲಾಗ್ ಕೂಡ ಬರ್ತಾ ಇದೆ, ಸೊ ಅದಕ್ಕೊಂಚೂರು ಟೈಮ್ ಹಿಡಿಯುತ್ತೆ. ಎಲ್ಲನೂ ಒಬ್ಳೆ ಮಾಡೋದಕ್ಕೆ ಕಾರಣ ಸ್ವಲ್ಪ ಪ್ರೆಷರ್ ಆಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಪ್ಲೀಸ್ ಎಲ್ಲ ನಮಗೆ ಸಪೋರ್ಟ್ ಮಾಡಿ, ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ನೀವು ನಮ್ಮ ಸಬ್ಸ್ಕ್ರೈಬರ್, ನನ್ನ ಕಷ್ಟನ ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡಿರೋ ವಿಡಿಯೋದ ವಿಶೇಷ ಏನಂದ್ರೆ, ಇವತ್ತು ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನಿದು ವಿಡಿಯೋ ಮಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ನಮ್ಮ ಮನೆಗೆ ಇವತ್ತು ಯಾರು ಬರ್ತಾ ಇದ್ದಾರೆ ಅಂತ. ಸೊ ತುಂಬಾನೇ ಖುಷಿ ಇದೆ ಅವ್ರು ನಮ್ಮ ಮನೆಗೆ ಬರೋದು. ಅದು ಅಲ್ಲದೆ ಅವರೇ ನಾ ಬರ್ತೀನಿ ಅಂತ ಹೇಳಿದ್ದು ನಂಗೆ ತುಂಬಾನೇ ಖುಷಿ ಇದೆ. ಎಸ್, ನಾವು ಇವತ್ತಿರಲಿಲ್ಲ ಮನೆಯಲ್ಲಿ, ಹೊರಗಡೆ ಹೋಗಿದ್ವಿ. ಈಗಷ್ಟೇ ರೀಚ್ ಆದ್ವಿ ನಮ್ಮ ಮನೆಗೆ. ಈಗ ಅವರು ಹೊರಟಿದ್ದಾರೆ, ಈಗ ಅವರು ನಮ್ಮ ಮನೆಗೆ ಬರ್ತಾರೆ. ಸೊ ಏನು ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅರ್ಜೆಂಟ್ ಆಯಿತು. ಏನು ಪ್ರಿಪೇರ್ ಮಾಡಬೇಡಿ, ನಾವು ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತಂದರು. ಸೊ ಹಾಗಾಗಿ ಅವರಿಗೆ ನಿಜ ಏನು ಮಾಡೋಕ್ಕಾಗಿಲ್ಲ. ಇವರು ಬಂದಮೇಲೆ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ. ಎಸ್, ಅವ್ರು ಬರೋದು ಪಾಪು ನೋಡೋದಕ್ಕೆ ಅಂತ. ಪಾಪು ನೋಡೋದಕ್ಕೆ ನಮ್ಮ ಯಜಮಾನ್ರು ಹೇಳಿ ಕಳಿಸಿದಾರಂತೆ, ಪಾಪು ನೋಡ್ಕೊಂಡು ಬನ್ನಿ ಅಂತ. ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಸೊ ನಮ್ಮ ಪಾಪುನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸಾರಿ, ಸ್ವಲ್ಪ ಬರಕ್ಕೆ ಲೇಟ್ ಆಯ್ತು ಅಷ್ಟೇ. ನಮಸ್ತೆ, ಚೆನ್ನಾಗಿದ್ದೀರಾ? ನಂದು ಚಿಕ್ಕ ಮನೆ. ಅಯ್ಯೋ, ನಾನು ಚಿಕ್ಕ ಮನೆಯಿಂದಲೇ ಬಂದಿದ್ದೀನಿ. ಮಗಳು ಪಾಪ ಪ್ರತಿ ದಿನ ಮಾತಾಡ್ತಾ ಇದ್ದೀನಿ, ಇದನ್ನೇ ಮಾತಾಡ್ತಾ ಇದ್ದೀನಿ. ಫೀಲ್ ಮಾಡ್ಕೊಳ್ಳೋನು, ಅಳೋನು, ಅವನು ಹೊಡ್ತಿದ್ದೆ, ನಾನು ಒಳಗೆ ಸ್ಟಾರ್ಟ್ ಮಾಡ್ತಿದ್ದೆ. ಕೋಪ ಬರುತ್ತೆ, ಒಂದಿನ ಬಹಳ ಹತ್ತು ಬಿಟ್ಟ, ಬಹಳ ಅಂದ್ರೆ ಹತ್ತು ಬಿಟ್ಟ. ನನಗೆ ಒಂಥರ ಇವ್ ನಾನು ಯಾರಿಗಾರು ಹೇಳಾರು ಬಿಡ್ಲ ಹುಡುಗರುಗಳಿಗೆ ಹೋರೆ. ನಿನ್ಗೋಸ್ಕರ ಮಾಮ ಬಂದಿದ್ದಾರೆ ನೋಡಕ್ಕೆ. ಅದೃಷ್ಟವಂತೆ ಅಲ್ಲ, ತುಂಬಾ ಅದೃಷ್ಟ ಮಾಡಿದ್ದಾಳೆ. ಇದೊಂದು ಚಿಕ್ಕ ಮಾವನ ಕಡೆ ಚಿಕ್ಕ ಗಿಫ್ಟ್ ಅವಳಿಗೆ. ಮಾತಿನಂತೆ ನಡೆದುಕೊಂಡಿದ್ದೇನೆ ಧನರಾಜ. ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಅವನು ಆಕ್ಚುಲಿ ಹೇಳ್ದ, ಸೋದರ ಮಾವ ಕೊಡ್ಬೇಕು ತೊಟ್ಲು, ನೀನು ಕೊಡಕ್ ಬರುತ್ತಾ ಇಲ್ಲ ನೋಡು ಅಂತ ನನಗೆ. ನಾನೇ ಸೋದರ ಮಾವ ಆಗ್ತೀನಿ ಬಾ ನಿನಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಪ್ರಸಿದ್ಧಿ, ನಾನೇ ನಿನ್ ಸೋದರ ಮಾವ ಇನ್ಮೇಲಿಂದ.
ಹೋಗಿ ಬಾ ಮಾವ ಅಂತ ಹೇಳಿದ್ದಾನೆ. ನಾನೇ ಹೋಗ್ತೀನಿ ಬರೋ ಮನೆ ತಲೆ ಕೆಡ್ಸೋಡ ಕಣ್ಣೀರು ಹಾಕ್ಬಿಟ್ಟು ಅತ್ತ ನಾನು ಬರ್ಬೇಕಾದ್ರೆ ಯಾರ ಕಣ್ಣಲ್ಲೂ ನಾನು ಕಣ್ಣೀರು ನೋಡಲಿಲ್ಲ. ಧನರಾಜ್ ಕಣ್ಣಲ್ಲಿ ನೋಡ್ಬಿಟ್ಟೆ ಕಣ್ಣೀರು ತುಂಬ. ಇದು ನನ್ನ ಮಗಳಿಗೆ ಸುರೇಶ್ ಅವ್ರು ಕೊಟ್ಟಿರೋ ಗಿಫ್ಟು. ತುಂಬ ಇಷ್ಟಪಟ್ಲು. ಇದರಲ್ಲಿರೋ ಪ್ರಾಣಿಗಳನ್ನೆಲ್ಲ ನೋಡ್ತಾ ಆಟಾಡ್ತಾ ಇರ್ತಾಳೆ. ಈಗ ಇದರಲ್ಲೇ ಮಲಗೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಕಂಟಿನ್ಯೂಷನ್ ಮಾಡೋಕ್ಕಾಗಿಲ್ಲ. ಎಸ್, ಅವ್ರು ಬಂದಿರೋದು ನಮಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು. ಮೊದಲೇ ಮಾತಾಡ್ಕೊಂಡಿದ್ರಂತೆ, ನಾನು ಫಸ್ಟ್ ಹೋದ್ರೆ ನಿಮ್ಮ ಮನೆಗೆ ಹೋಗ್ತೀನಿ, ಹೀಗೆ ಮಗು ನೋಡ್ಕೊಂಡು ಬರ್ತೀನಿ ಅಂತ. ಸೊ ಅವರಿಗೆ ಕೊಟ್ಟಿರೋ ಮಾತು ಪ್ರಕಾರ ಅವ್ರು ನಮ್ಮ ಮನೆಗೆ ಬಂದು ಮಗುನ ನೋಡ್ಕೊಂಡು ಹೋಗಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂದು ಬಂದು ನಮ್ಮನ್ನು ಮಾತಾಡಿಸಿದ್ರಲ್ಲ ಅಂತ ಹೇಳಿ. ಹಾಗೆಯೇ ಬರ್ತಾ ಮಗುಗೆ ಅಂತ ಗಿಫ್ಟ್ ತಗೊಂಬಂದಿದ್ದಾರೆ. ಒಂದು ತೊಟ್ಲು ಕೊಟ್ಟು ಹೋಗಿದ್ದಾರೆ. ತೊಟ್ಲು ಕೊಡಬೇಕಾದ್ರೆ ಏನು ಹೇಳಿದ್ರು ಅಂದರೆ, ತೊಟ್ಲು ಕೊಡೋದು ಸೋದ್ರ ಮಾವ, ಅವಳಿಗೆ ಮಾವಂತರ, ಆದ ಕಾರಣ ನಾನು ತೊಟ್ಲು ಕೊಡ್ತಾ ಇದ್ದೀನಿ ಅಂತ. ಸೊ ಅವ್ರಿಗೆ ತೋರಿಸಿರೋ ಪ್ರೀತಿಗೆ ತುಂಬ ಖುಷಿ ಆಯಿತು. ಅಲ್ಲಿ ನೋಡಿದಾಗೆ ಅವರು ಇಲ್ಲವೇ ಇಲ್ಲ. ಅಲ್ಲಿರೋ ಅಷ್ಟು ಅಗ್ರೆಷನ್, ಅಷ್ಟು ಕೋಪ ಯಾವುದೂ ಇಲ್ಲ. ತುಂಬ ಸಾಫ್ಟ್ ನೇಚರ್. ಹೇಗೆ ಇದು ಅಂತ ಹೇಳಿದಾಗ ನನಗೆ ಆ ಮನೆ ಎಲ್ಲನೂ ಕಲಿಸ್ಕೊಡ್ತು. ಹೋಗಬೇಕಾದ್ರೆ ಇರೋ ಸುರೇಶೇ ಬೇರೆ, ಹೊರಗೆ ಬಂದ ಮೇಲೆ ಆಗಿರೋ ಸುರೇಶೇ ಬೇರೆ. ಅಂದರೆ ಆ ಮನೆ ಎಲ್ಲನೂ ಚೇಂಜ್ ಮಾಡುತ್ತೆ. ಬರ್ಬೇಕಾದ್ರೆ ಧನರಾಜ್ ಅವರು ತುಂಬಾ ಬೇಜಾರು ಮಾಡ್ಕೊಂಡ್ರಂತೆ, ತುಂಬ ಹತ್ರ ಅಂತ ನಮಗೂ ತೋರಿಸಿದ್ದಾರೆ. ಬಟ್ ಅವ್ರು ಹೇಳಿದ್ರು, ಯಾಕೆ ಅವರಾಗಿ ಅಷ್ಟು ಸಾಫ್ಟಾ ಅಂತ. ಹೌದು, ಅವ್ರು ಇರೋದೇ ಹಾಗೆ. ಅವರಿಗೆ ಅಂದರೆ ಜಗಳ ಎಲ್ಲ ಮಾಡಿ ಗೊತ್ತಿಲ್ಲ. ಅವರು ಇರೋದೇ ಹಾಗೇನೆ. ಅವ್ರಿಗೆ ಒಬ್ರಿಗೆ ಹರ್ಟ್ ಆಗಬಾರ್ದು. ಒಬ್ರನ್ನ ಹಚ್ಕೊಂಡ್ರೆ ತುಂಬ ಹಚ್ಕೋತಾರೆ. ಏನು ಅವ್ರಿಗೆ ಏನಾದರೂ ನೋವಾದರೆ ಅವರು ನೋವು ಪಡ್ಕೋತಾರೆ. ಹಾಗೆ ಅವರು ಆ ಥರದ ನೇಚರ್ ಅವರು. ನಮ್ಮ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡು ಬಂದಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಮಗಳಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಸದ್ಯದಲ್ಲಿ ಫ್ಯಾಮಿಲಿ ರೌಂಡ್ ಇದೆ, ಅದಕ್ಕೆ ಹೋಗಬೇಕು. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಫ್ಯಾಮಿಲಿ ರೌಂಡ್ ಹೇಗಿರುತ್ತೆ, ಏನು ಎಂತ ಅಂತ. 3 ತಿಂಗಳಾಯಿತು ನೋಡಿದೆ. ಬೇಗ ಬರಲಿ ಆ ದಿನ ಅಂತ ಕಾಯ್ತಾ ಇದ್ದೀವಿ. ಸೊ ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.